ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಶರಾವತಿ ನದಿ ಹುಟ್ಟೋ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಅಂಬುತೀರ್ಥ ಅಂತ ತೀರ್ಥಹಳ್ಳಿ ಹತ್ರ ಬರುತ್ತೆ. ತೀರ್ಥಹಳ್ಳಿಯಿಂದ ಒಂದು 17 ಕಿಲೋಮೀಟ್ರ್ ದೂರದಲ್ಲಿ ಸಿಗುತ್ತೆ. ಮುಂಚೆ ಇಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತಂತ 1.5 ಕಿಲೋಮೀಟ್ರು ಕಾಡು ಮಧ್ಯೆ ಇದ್ದಿದ್ದು. ಇವಾಗ ಫುಲ್ಲು ಅಲ್ಲಿ ಅಂಬುತೀರ್ಥ ತನಕ ಹೋಗೋಕ್ಕೆ ರೋಡ್ ಆಗಿದೆ. ಸೊ ನೀವು ಸೀದಾ ವೆಹಿಕಲ್ ತೊಗೊಂಡು ಇಲ್ಲಿ ತನಕ ಬರ್ಬೋದು. ನೋಡಿ, ಇದೇ ಆ ಸ್ಥಳ. ಅಲ್ಲಿ ಒಂದು ಸಮುದಾಯ ಭವನ ಕಟ್ಸಿದ್ದಾರೆ ನೋಡಿ. ಇಲ್ಲಿ ಕಾಣ್ತಿದೆಯಲ್ಲ ಕೆರೆ ಥರ, ಅಲ್ಲಿಂದ ಇದು ನದಿಯಾಗಿ ಹರಿಯೋದು. ನೋಡಿ, ಅಂಬುತೀರ್ಥ ಶರಾವತಿ ಮೂಲ ಸ್ಥಾನ. ಇಲ್ಲಿ ವಿಶೇಷ ಏನಂದರೆ, ಅಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಲಿಂಗ ಇದೆ. ಆ ಲಿಂಗ ಕೆಳಗಿಂದ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಗೋದು. ಅದು ಬಂದ್ಬಿಟ್ಟು ಮುಂದೆ ಕಲ್ಯಾಣಿಗೆ ಸೇರಿ, ಈ ಕಲ್ಯಾಣಿಯಿಂದ ಮುಂದೆ ಹೋಗಿ ಕೆರೆ ಹೋಗಿ, ಕೆರೆಯಿಂದ ಮುಂದೆ ನದಿಯಾಗಿ ಹರಿಯೋದು. ಇದು ಪುರಾಣ ಬಂದ್ಬಿಟ್ಟು ಇಲ್ಲಿ ರಾಮ, ಸೀತಾ ಮತ್ತು ಲಕ್ಷ್ಮಣ ವನವಾಸಕ್ಕೆ ಬಂದಾಗ ಈ ಜಾಗದಲ್ಲಿ ಇಲ್ಲಿ ನೀರಿಗೆ ಅವಶ್ಯಕತೆ ಇದ್ದಾಗ ಏನು ಮಾಡ್ತಾರೆ, ರಾಮ ಬಾಣ ತಗೊಂಡು ಅಲ್ಲಿ ಬಿಟ್ಟಾಗ ಅಲ್ಲಿಂದ ಒಂದು ತೀರ್ಥ ಉದ್ಭವ ಆಗುತ್ತಂತೆ. ಸೊ ಅದು ತೀರ್ಥ ಬಾಣದಿಂದ ಉದ್ಭವ ಆಗಿರೋದ್ರಿಂದ ಅಂಬುತೀರ್ಥ ಅಂತ ಹೆಸರು. ಅಂಬು ಅಂದರೆ ಬಾಣ. ಸೊ ಬಾಣದಿಂದ ಉದ್ಭವ ಆಗಿರೋ ತೀರ್ಥಕ್ಕೆ ಅಂಬುತೀರ್ಥ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಬರ್ತಾ ಇದೆ ನೋಡಿ, ಇದು ನೀರು ಎಷ್ಟು ಶುದ್ಧ ಆಗಿದೆ ನೋಡಿ. ಇದು ಆ ದೇವಸ್ಥಾನ ಇದೆಯಲ್ಲ, ಶಿವನಲಿಂಗ, ಅದ್ರ ಕೆಳಗಿಂದ ಉದ್ಭವ ಆಗಿ ಇಲ್ಲಿ ಬರ್ತಾ ಇರೋದು. ಮತ್ತೆ ಇಲ್ಲಿ ಯಾವಾಗಲೂ ಇಷ್ಟೇ ಮಟ್ಟದಲ್ಲಿ ನೀರು ಇರುತ್ತಂತೆ, ಬತ್ತಿದ್ದೇ ಇಲ್ಲ ಅಂತ. ನೋಡಿ, ಪಕ್ಕದಲ್ಲಿ ಈ ಕಡೆ ದೇವಸ್ಥಾನ ಇದೆ. ಇದು ರಾಮ, ಲಕ್ಷ್ಮಣ ಮತ್ತು ಸೀತೆದು. ದೇವಸ್ಥಾನ ಎಲ್ಲ ಆಮೇಲೆ ಕಟ್ಸಿರೋದು. ಮೊದಲು ಅಲ್ಲಿ ಏನೂ ಇರಲಿಲ್ವಂತೆ. ಅಲ್ಲಿ ನದಿ ಮೂಲ ಸ್ಥಳ ನೋಡಬಾರ್ದು ಅಂದ್ಬಿಟ್ಟು ಅದು ನದಿ ಅಲ್ಲಿ ಹುಟ್ಟುತ್ತಲ್ಲ, ಆ ಸ್ಥಳದಲ್ಲಿ ಅಲ್ಲಿ ಲಿಂಗ ಮಾಡಿ ಅಲ್ಲಿ ದೇವಸ್ಥಾನ ಕಟ್ಟಿರೋದು. ನೋಡಿ, ಇಲ್ಲೊಂದು ಬಸವಣ್ಣ ಇದೆ ಎದುರುಗಡೆ, ಅಲ್ಲಿ ಒಂದು ಲಿಂಗ ಸ್ಥಾಪನೆ ಮಾಡಿದ್ದಾರೆ. ಅಂದರೆ ರಾಮ ಸ್ಥಾಪಿಸಿರೋ ಲಿಂಗ ಅಲ್ಲಿ ಸ್ಥಾಪಿಸಿದ್ದು ಅಂತ ಹೇಳ್ತಾರೆ ಆವಾಗಿನ ಕಾಲದಲ್ಲಿ. ಇದು ಇತ್ತೀಚೆಗೆ ಕಟ್ಸಿರೋದು. ಎಲ್ಲ ರಿನೋವೇಟ್ ಮಾಡಿ ಕಲ್ಲಲ್ಲಿ ದೇವಸ್ಥಾನ ಭದ್ರವಾಗಿ ಕಟ್ಸಿದ್ದಾರೆ. ನೋಡಿ, ಹಿಂದೆ ಇಲ್ಲಿ ನಾಗರಿಕ ಕಟ್ಟೆ ಇದೆ. ದೇವಸ್ಥಾನ ಚೆನ್ನಾಗಿ ಕಟ್ಸಿದ್ದಾರೆ, ಜಾಗನೂ ಚೆನ್ನಾಗಿದೆ. ಸೊ ಇಲ್ಲಿಂದ ನದಿ ಉದ್ಭವ ಆಗಿ ಸುಮಾರು 178 ಕಿಲೋಮೀಟ್ರು ದೂರ ಹರಿಯುತ್ತೆ. ಆ ಜೋಗ್ ಫಾಲ್ಸ್ ಹತ್ರ ಎಲ್ಲ ದೊಡ್ಡದಾಗಿ ಫಾಲ್ಸು ಫಾರ್ಮ್ ಆಗಿ ಅಲ್ಲಿಂದ ಮುಂದೆ ಹೊನ್ನಾವರದ ಹತ್ರ ಸಮುದ್ರ ಹೋಗಿ ಸೇರ್ಕೊಳ್ಳೋದು. ಜಾಗ ತುಂಬ ಚೆನ್ನಾಗಿದೆ. ಈ ಸೈಡ್ ಬಂದಾಗ ಒಮ್ಮೆ ವಿಸಿಟ್ ಕೊಡಿ. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ
ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.